ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ತಾತಮ್ಮ ಬಿಪಿ ಮಾತ್ರ ತಕೊಂಡ್ಯಾ? ಇನ್ನೂ ಇಲ್ಲ ಕಡ್ಲ, ಅದು ಹಂಗಿರ್ಲಿ. ರುದ್ರಕ್ಕನ ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ವಾ ಅನ್ನಲ್ಲ, ಕೊಟ್ಟಿಯಾ? ಕೊಟ್ಟೆ ತಾತಮ್ಮ, ಒಂದು ಮನೇನೆ ಬಿಟ್ಟಿಲ್ಲ, ಯಾರನ್ನೂ ತಪ್ಸಿಲ್ಲ. ಆಮೇಲೆ ಅಕ್ಕಿ ಎಳ್ಳು ಅರಿಶಿನ ತಗೊಂಡು ಬಂದಿದ್ದೆ. 5 ಕೊಂಬಿನ ಅರಿಶಿನ ಗಡ್ಡೆ ತಗೊಂಡು ಬಂದಿದ್ದೆ, ತಂದಿಯಾ? ತಂದೀವ್ನಿ ತಾತಮ್ಮ, ಎಲ್ಲ ಒಂದು ಮೂಲೆಯಾಗಿಟ್ಟಿವ್ನಿ. ಮತ್ತೆ ಶ್ಯಾಮಣ್ಣನ ತೋಟಕ್ಕೆ ಹೋಗಿ ಬಾಳೆ ಎಲೆ ಬೇಕು ಅಂತ ಮೊದಲೇ ಹೇಳ್ಬೇಕಾಗಿತ್ತು ಕಡ್ಲ. ಓ, ಹೇಳಿರಾಗುತ್ತೆ ಬಿಡು, ಮದುವೆಗಿನ ಟೈಮ್ ಐತಲ್ಲ. ಅಯ್ಯೋ, ಕಣ್ಣು ಮುಚ್ಚಿ ತೆಗಿಯೋದ್ರಾಗೆ ಮದುವೆ ದಿನ ಬಂದ್ಬಿಡುತ್ತೆ ಕಣ್ಲ. ಅದಕ್ಕೆ ಮುಂಚೆ ಎಲ್ಲ ನಾವು ತಯಾರಿ ಮಾಡ್ಕೋಬೇಕು. ಇಲ್ಲ ಅಂದರೆ ಕಡೆಯ ಗಳಿಗೆಯಲ್ಲಿ ಅದಿಲ್ಲ ಇದಿಲ್ಲ ಅಂತ ಗಂಡಿನ ಮನೆಯವರು ತಗದೇ ತೆಗೆದ್ಬಿಟ್ಟಾರು. ತಾತಮ್ಮ, ನೀನು ಸ್ಯಾನೆ ಮಾತಾಡಿ ಆಯಾಸ ಮಾಡ್ಕೋಬೇಡ. ಏನೇನು ಮಾಡಬೇಕು ಅಂತ ಒಂದು ಮೂಲೆ ಕೂತ್ಕೊಂಡು ಹೇಳಿರೆ ಎಲ್ಲ ನಾ ಮಾಡೋಕ್ಕಿಲ್ವಾ? ಲೇ, ಮೂಲೆಯಲ್ಲಿ ಕುಂತ್ಕೊಂಡ್ರೆ ಲಗ್ನ ಆಗಕ್ಕಿಲ್ಲ ಕಣ್ಲ. ಮೂಲೆಯಲ್ಲಿರೋ ಕೆಲಸನ ಹುಡ್ಕೊಂಡಾಗ ಮಾಡಿದ್ರಯ್ಯ ಲಗ್ನ ಆಗೋದು. ಆಮೇಲೆ ಆ ಸೆಟ್ರಡ್ಡಿಲಿ 5 ಸೇರು ಅಡಿಕೆ ಹೇಳಿದ್ದೆ, ಹೋಗಿ ಕೇಳ್ಕೊಂಡು ಬಾ ತಂದವ್ರ ಅಂತ. ತಾತಮ್ಮ, ಏಟ್ಕಿತ ಹೇಳಿ ನಿಂಗೆ ಆಯಾಸ ಮಾಡ್ಕೊಂಬೇಡ ಅಂತ. ಒತ್ತಾರೆ ಮಾತ್ರ ತಗೊಂಡ್ಯಾ? ನಾನು ಹೇಳ್ತಾನೆ ಲಚ್ಚಿ, ನನ್ನ ಮಾತೆ ಕೇಳಕ್ಕಿಲ್ಲ ನಂತೆ ಮುದುಕಿ. ತಾತಮ್ಮ 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 ಏನಾಯ್ತು ತಾತಮ್ಮ ತಾತಮ್ಮ ತಾತಮ್ಮ, ಏ ನಂಜುಂಡಿ ಏನ್ಲ ಮಾತಾಡ್ಕೊಂಡು ನಿತ್ಯ, ಹೋಗಿ ಡಾಕ್ಟರ್ನ ಕರ್ಕೊಂಬಾ. ಉಸಿರು. ತಾತಮ್ಮ ತಾತಮ್ಮ ಇನ್ನೂ ಮಾತಾಡಿಲ್ವಾ? ಯಾವಾಗ ಮಾತಾಡ್ತೀಯ ಚಂದು? ನಮ್ಮಮ್ಮ ನನಗೆ ಮದುವೆ ಮಾಡಿ ನನಗೆ ಮಕ್ಕಳಾದ್ಮೇಲೆ ಮಾತಾಡ್ತೀಯಾ? ಅಮ್ಮ, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಯಾವತ್ತಿದ್ರೂ ಚಂದುಗೆ ಈ ವಿಷಯನ ನಾವು ಹೇಳಲೇಬೇಕಲ್ವಾ? ನೀನು ಹೇಳೋದಕ್ಕಿಂತ ಮುಂಚೆ ಬೇರೆ ಯಾರಾದರೂ ಹೇಳಿದ್ರೆ, ಬೇರೆ ಯಾರು ಅಂದರೆ ಅರ್ಥ ಆಗಲಿಲ್ವಾ? ಅವ್ರು ಹೇಳೋದಕ್ಕಿಂತ ಮುಂಚೆ ಈ ವಿಷಯನ ನೀನೇ ಚಂದುಗೆ ಹೇಳೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ನೀನು ಹೇಳೋದೇನೋ ಸರಿ ಕಣೆ, ಆದರೆ ಅಮ್ಮ, ಆದರೆ ಗೀದ್ರೆ ಅಂದ್ಕೊಂಡು ಇನ್ನು ಎಷ್ಟು ದಿನ ಅಂತ ಮುಂದೆ ಹಾಕ್ತೀಯ? ಕಲ್ಪನಾ ಅಕ್ಕನ ಕಷ್ಟ ನಿನಗೆ ಅರ್ಥ ಆಗ್ತಾ ಇಲ್ವಮ್ಮ? ಅಕ್ಕ ಅವತ್ತು ಏನು ಹೇಳಿದ್ಲು ಹೇಳು? ಗೊಂಬೆನ ತಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಹುಡುಗನ ಮನೆ ಕಡೆಯವರು ಸಾಲಾಗಿ ಬರ್ತಾ ಇದ್ದಾರಂತೆ. ಯಾರಾದರೂ ಶ್ರೀಮಂತ ಹುಡುಗ ಚೆನ್ನಾಗಿರೋನು ಬಂದು ಗೊಂಬೆನ ಕೇಳಿಬಿಟ್ರೆ ಅಕ್ಕನ ತಲೆ ಕೆಟ್ಟು ಹ್ಞೂ ಅಂತ ಹೇಳಿಬಿಟ್ರೆ ಆಗ ಏನು ಮಾಡ್ತೀಯಾ? ಅದೇಗೆ ಹ್ಞೂ ಅಂತಾಳೆ? ಅವಳೆ ತಾನೆ ಗೊಂಬೆನ ಈ ಮನೆ ಸೊಸೆ ಮಾಡ್ಕೊಂತ ಹೇಳಿರೋದು. ಕಲ್ಪನಾ ಅಕ್ಕ ಎಂತವಳು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಮ್ಮ. ಅವಳು ಯಾವಾಗ ಯಾವ ನಿರ್ಧಾರ ಬೇಕಾದರೂ ಬದಲಾಯಿಸ್ತಾಳೆ. ಈಗ ಮಾತೆಲ್ಲ ಯಾಕೆ? ಚಂದು ಹತ್ರ ಮದುವೆ ವಿಷಯ ಹೇಳೋದಕ್ಕೆ ಯಾಕೆ ಇಷ್ಟು ಹಿಂದೆ ಮುಂದೆ ನೋಡ್ತಿದ್ಯಾ? ಅದಕ್ಕೆ ಕಾರಣ ಹೇಳು ಮೊದಲು. ಕಾರಣ ಏನೂ ಇಲ್ಲ ಕಣೆ, ಆದರೆ ಮನಸ್ಸಲ್ಲಿ ಏನೋ ಒಂಥರ ಆತಂಕ. ಏನು ಆತಂಕ? ಚಂದು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತನಾ? ಅಮ್ಮ, ನೀನು ಹೇಳಿದ್ರೆ ಅವ್ನು ಖಂಡಿತ ಒಪ್ಕೊಳ್ತಾನೆ, ಆ ಭರವಸೆ ನನಗಿದೆ. ಇಷ್ಟು ವರ್ಷದಲ್ಲಿ ಚಂದು ಯಾವತ್ತಾದರೂ ನೀನು ಹಾಕಿದ ಗೆರೆನ ದಾಟಿದಾನ? ಇಲ್ಲ ತಾನೆ? ವಿನಾಕಾರಣ ಗಾಬರಿ ಆಗ್ತಿದ್ಯಾ ಅಷ್ಟೇ. ಅವನು ನನ್ನ ಮಾತನ್ನ ಯಾವತ್ತೂ ವಿರೋಧಿಸಿಲ್ಲ. ನನ್ನ ಮೊಮ್ಮಗ ನಾನು ಹಾಕಿದ ಗೆರೆನ ಯಾವತ್ತೂ ದಾಟಲ್ಲ ಅನ್ನೋ ಭರವಸೆ ನನಗಿದೆ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಯಾವತ್ತಾದ್ರೂ ಒಂದಿನ ಈ ಮಾತನ್ನು ಅವ್ನಿಗೆ ಹೇಳಲೇಬೇಕಲ್ವಾ? ಇವತ್ತೇ ಯಾಕೆ ಹೇಳಬಾರ್ದು? ಅವನಿವತ್ತು ಮನೆಗೆ ಬರ್ತಿದ್ದಾಗೇ ಈ ವಿಷಯ ಅವ್ನಿಗೆ ಹೇಳ್ತೀನಿ. ನೀನು ಎಷ್ಟು ಬೇಗ ಹೇಳ್ತೀಯೋ ಅಷ್ಟು ಒಳ್ಳೆಯದು. ಚಂದುಗೆ ಬೇಗ ಮದುವೆ ಆಗುತ್ತೆ. ಗೊಂಬೆ ಈ ಮನೆ ಸೊಸೆಯಾಗಿ ಬರ್ತಾಳೆ, ಆಯಿತಾ? ಯಾಕೆ ಹೇಳ್ತಿದ್ದೀರಾ? ಸುಮ್ಕಿರಿ. ನೀವ್ ಹತ್ರ ಬೇರೆಯವ್ರಿಗೆಲ್ಲ ಗಾಬರಿ ಆಗಲ್ವಾ? ತಾತಮ್ಮಂಗೇನೂ ಆಗಕ್ಕಿಲ್ಲ. ಇದೇನು ಹಿಂಗಾಗೋಯ್ತು? ಈ ಮುದುಕಿ ಈ
ಟೈಮಲ್ಲಿ ಪ್ರಾಣ ಬಿಟ್ಟರೆ ಮದುವೆ ನಿಂತೋಯ್ತದೆ. ಒಳ್ಳೆ ಗ್ರಾಚಾರ. ಏ ಬಸವ, ಯಾವ ಟೈಮ್ನಾಗ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ ನಿನಗೆ. ಬಿಸಿ ಬಾಯಿ ಮುಚ್ಕೊಂಡು ಸುಮ್ಕೆ ನಿಂತ್ಕೊಂಡಿರ್ತೀಯಾ? ಏನಮ್ಮ ಲಚ್ಚಿ, ನಿನ್ ಮದುವೆ ಸಡಗರದಲ್ಲಿ ಅಜ್ಜಿ ಆರೋಗ್ಯ ವಿಚಾರಿಸ್ಕೊಳೋದೇ ಮರ್ತ್ಬಿಟ್ಯಾ? ಇಲ್ಲ ಡಾಕ್ಟ್ರೆ. ಅಜ್ಜಿಗೆ BP ತುಂಬಾ ಜಾಸ್ತಿ ಇದೆ. BP ಮಾತ್ರ ಕೊಟ್ಟು ಎಷ್ಟು ದಿನ ಆಯ್ತು? ಈಗತ್ರ ಏನ್ ಪ್ರಯೋಜನ? ಗಾಬರಿ ಆಗ್ಬೇಕಾಗಿರೋದೇನಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗುತ್ತೆ. ಅಲ್ಲ, ಇಷ್ಟೊಂದು ಜನ ಇದ್ದೀರಾ, ಇಷ್ಟು ಜನ ಇದ್ದು ಅಜ್ಜಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಹೊತ್ತೊತ್ತಿಗೆ ಸರಿಯಾಗಿ ಅವ್ರಿಗೆ ಮಾತ್ರೆ ಕೊಡ್ತಾ ಇರಬೇಕು. ಸರಿ ಡಾಕ್ಟ್ರೆ, ಇನ್ಮ್ಯಾಗಿಂದ ನಾನೇ ಗುಳಿಗೆ ಕೊಡ್ತೀನಿ. ನನ್ನ ಸೊಸೆನೂ ನನ್ನ ಮಗಳನ್ನೂ ನಂಬ್ಕೊಂಡಿದ್ದಕ್ಕೆ ಹಿಂಗಾಗಿದ್ದು. ಸರಿ, ನಾನು ಹೊರಡ್ತೀನಿ. ನಂಜುಂಡ, ಡಾಕ್ಟ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ರೂಪಾಯಿ ಗಂಟೆ ಆತ್ ಕಣವ. ಇದಕ್ಕೆಲ್ಲ ನಾನೇ ಕಾರಣ ತಾತಮ್ಮ. ಚಿಕ್ಕ ವಯಸ್ಸಿಂದ ನೀನ್ ನನ್ನನ್ನು ನೋಡ್ಕೊಂಡೆ. ಬುದ್ಧಿ ಬಂದಾಗಿಂದ ನಾನು ನಿನ್ನನ್ನು ನೋಡ್ಕೊಂತೀವಿ. ನಿನ್ಗೇನಾದ್ರೂ ಆದ್ರೆ ನಾನು ಜೀವ ಸಹಿತ ಇರಲ್ಲ. ನಾನೇನಾದ್ರೂ ಮದ್ವೆ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋದ್ರೆ ನಿನ್ನನ್ನು ಯಾರು ನೋಡ್ಕೊಂತಾರೆ ತಾತಮ್ಮ? ನಿನ್ನನ್ನು ಯಾರು ನೋಡ್ಕೊಂತಾರೆ? ಅಜ್ಜಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾಕಜ್ಜಿ, ಏನಾಯ್ತು? ಏನೋ ಚಿಂತೆ ಮಾಡ್ತೀರಾ ಆಗಿದೆ? ಯಾಕೊಂಥರ ಇದೆಯಾ? ಏನೂ ಇಲ್ಲ ಚಂದು. ನೀನೇನೂ ಇಲ್ಲ ಅಂದ್ಬಿಟ್ರೆ ನಾನು ಕೇಳ್ಬೇಕಲ್ಲ. ಏನಾಯ್ತು ಹೇಳಜ್ಜಿ? ನಿನ್ನಿಷ್ಟದಂತೆ ಸಹಸ್ರಚಂದ್ರ ದರ್ಶನನೂ ಆಯ್ತು, ಕಲ್ಪನಾತೆನೂ ನೀನಿಷ್ಟದಂತೆ ಮನೆಗೆ ಬಂದಾಯ್ತು. ಅವಾಗೆಲ್ಲ ಅಷ್ಟೊಂದು ಖುಷಿಯಾಗಿದ್ದವಳು ಈಗ ಏನಾಯ್ತಜ್ಜಿ? ನೀನು ಹೇಳೋದೇನೋ ನಿಜ ಚಂದು. ಕಲ್ಪನಾ ಬಂದೋಗಿದ್ದು ನನ್ನ ಮನ್ಸಿಗೆ ಸಂತೋಷ, ನೆಮ್ಮದಿ ತಂದಿದೆ. ಆದರೆ ಅವಳು ಬಂದು ಹೋಗಿದ್ದು ಅತಿಥಿ ಥರ, ಮನೆ ಮಗಳಾಗಿ ಬರಲಿಲ್ಲ. ಎಲ್ಲ ಹೆಣ್ಮಕ್ಳಾಗೆ ಅವಳು ತನ್ನವ್ರಿಗೆ ಬಂದು ಹೋಗಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅಜ್ಜಿ, ನೀನು ಹೇಳ್ತಿರೋದೇ ನನ್ಗೆ ಅರ್ಥ ಆಗ್ತಿಲ್ಲ. ಕಲ್ಪನಾ ಅತ್ತೆ ಲಾಸ್ಟ್ ಟೈಮ್ ಮನೆ ಬಂದಿದ್ದಾಗ ಮತ್ತೆ ಮತ್ತೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ. ಚಂದು, ನನಗೂ ವಯಸ್ಸಾಯ್ತು. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಏನು, ನಾನು ಹೆತ್ತ ಮಗನ ಸಾವನ್ನ ನಾನೇ ಕಣ್ಣಾರ ನೋಡೋ ಹಾಗಾಯ್ತು. ಪುತ್ರ ಶೋಕಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತಾರೆ. ಅದನ್ನ ಇಷ್ಟು ವರ್ಷ ಅನುಭವಿಸ್ಕೊಂಡು ಬದುಕಿದ್ದೀನಿ. ನಂದಿನ್ನೊಂದೇ ಒಂದು ಆಸೆ ಇದೆ, ಅದೇ ಕೊನೆ ಆಸೆ. ಆಸೆ ಈಡೇರ್ಬಿಟ್ರೆ ನಾನು ನನ್ನ ಗಂಡನ ಜೊತೆಲಿ ನೆಮ್ಮದಿಯಾಗೆ ಕೀರ್ತಿ ಹತ್ರಕ್ಕೆ ಹೊರಟ್ಬಿಡ್ತೀನಿ. ಯಾಕಜ್ಜಿ ಕಡೆ ಆಸೆ ಅಂತೀಯ? ಹಾ, ನಿಂದು ಎಷ್ಟು ಸಾವಿರ ಆಸೆಗಳಿದೆ ನನಗೆ ಹೇಳು, ನಾನು ಅದನ್ನು ಪೂರೈಸ್ತೀನಿ. ಹೇಳಜ್ಜಿ, ಏನ್ ನಿನ್ನ ಆಸೆ? ನಾನೇನು ಆಕಾಶದಿಂದ ನಕ್ಷತ್ರ ತಂದು ಕೊಡು ಅಂತ ಕೇಳ್ತಿಲ್ಲ. ನನ್ನ ಆಸೆ ಕೈಗೆ ಇಟ್ಕೊಂತ ಆಸೆ. ಅದೇ ಅಜ್ಜಿ, ಅದೇನ್ ಆಸೆ ಅಂತ ಹೇಳು. ನನ್ನ ಕಣ್ಮುಚ್ಚಕ್ ಮುಂಚೆ ನನ್ನ ಮಕ್ಕಳೆಲ್ಲ ಒಂದೇ ಸೂರ್ ನಡಿಲಿ ಬದುಕೋದನ್ನ ನೋಡೋ ಆಸೆ. ಈಗ ಎಲ್ಲರೂ ಒಂದೇ ಸೂರಿನಲ್ಲಿ ಇದಾರಲ್ಲ, ಏನ್ ಪ್ರಾಬ್ಲಮ್? ಚಂದು, ಆ ವಿಷಯ ಎಲ್ಲ ಆಗಿರ್ಲಿ. ಅದೇನೋ ನೀ ಬಂದಾಗ ಮಾತಾಡ್ಬೇಕು ಅಂದ್ಯಲ್ಲ, ಅದೇನು ಹೇಳಪ್ಪ. ಅದಾ, ಏನಿಲ್ಲ ಬಿಡಜ್ಜಿ. ಚಂದು, ಆವಾಗಲೇ ಏನೋ ಮಾತಾಡಬೇಕು ಅಂದೆ, ಈಗ ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ, ಹೇಳು. ಅಜ್ಜಿ, ಅದು
ಹೋಗಿ ಡಾಕ್ಟರ್ ಬರ್ಕೊಟ್ಟಿರೋ ಔಷಧಿ ತಗೊಂಬತ್ತೀನಿ. ಏಯ್ ದುಡ್ಡು ತಗೋ ಬರಲ್ಲ. ಮೇಡಮವ್ವ ಬಸವಣ್ಣ ಕೊಟ್ಟಿರೋದೇ ಐತೆ. ಈ ಮುದುಕಿ ಈಗಲೇ ಹಿಂಗೆ ಮಾಡ್ಕೋಬೇಕಾ? ಯಾವಾಗಲೂ ಹಿಂಗೆ. ನಾವೇನಾದ್ರೂ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಅನ್ಕೊಂಡ್ರೆ ಏನಾದ್ರೂ ಒಂದು ಕಾರಣ ತಗೊಂಡು ಅಗ್ಗಲ್ ಹಾಕ್ಬಿಡುತ್ತೆ. ಏ ಬಸ್ಸು, ಅದೇನಿಲ್ಲ ಹಂಗೆ ಮಾತಾಡ್ತಿ. ಏನೇ ಮಾತಾಡಿದ್ರು ಮೆಲ್ಲಗೆ ಮಾತಾಡು. ಈ ಮನೆಯಲ್ಲಿ ಗೋಡೆಗಳಿಗೂ ಕಿವಿಗಳಿವೆ. ಅಲ್ಲ ಕಡ್ಲ, ಈಸಿ ಏನಾದರೂ ನೀನು ಹೆಂಡತಿ ಗೊತ್ತಾದ್ರಳು ಸುಮ್ಮನೆ ಇರ್ತಾಳ? ಅದೇನೋ ಅಂತಾರಲ್ಲ, ಹೋಗಿ ಬಂದು ಜೇನು ಗುಡುಗ್ ಮುತ್ತು ಕೊಟ್ರು ಅಂತ, ಹಂಗಾಯ್ತದೆ. ಕಡೆ ಪಕ್ಷ ಲಗ್ನ ಆಗೋರ್ಗಾರು ಜೀವ ಕೇಳ್ಕೊಂಡಿದ್ರೆ ಸಾಕು. ಆಮೇಲೆ ಮುದುಕಿ ಇದ್ರೆಷ್ಟು ಸತ್ರೆಷ್ಟು. ಬೇಡ ಅಂದು ಕೈ ಸಿಕ್ಕಿದೆಲ್ಲ ತಿಂದು ನಮ್ ಜೀವ ತಿಂತಾಳೆ. ಅಲ್ಲ, ಸಾಯೋ ವಯಸ್ಸಾಗದೆ ಹೋತೋದಿ ತಿಂದು ಮಾತಾಡ್ಕೊಳಕ್ ಬರಕ್ಕಿಲ್ವಾ? ನೀ ಹೇಳೋದು ದಿಟ್ಟ ಕಾಣ್ಲ. ಅಲ್ಲ, ಈ ಮುದುಕಿಗೆ ಕೆಲಸ ಮಾಡು ಅಂತ ಹೇಳಿದವ್ರು ಯಾರು? ಅಡಿಗೆ ಮಾಡಿ ಅನ್ನ ಕಲಸಿ ತಟ್ಟೆಲಿ ಇಟ್ಟು ಕೊಡ್ಬೈದಪ್ಪ. ತಟ್ಟೆಲಿರೋ ಅನ್ನನ ಬಾಯಿ ಗಂಟನೂ ಕೊಡ್ಬೈದು. ಏನ್ ನುಂಗ್ಸಕ್ಕಾಯ್ತದ? ಇದ್ಯಾವ ಜನ್ಮದ ಕರ್ಮ ಅಂತೀನಿ. ಇಷ್ಟು ಜನಕ್ಕೆ ಕಷ್ಟ ಕೊಟ್ಕೊಂಡು ಅದ್ಯಾಕೆ ಬಗ್ಗಿರ್ಬೇಕಪ್ಪ? ನನ್ಗಂತೂ ಗೊತ್ತಾಯ್ತಲ್ಲ. ಇರ್ಲಿ, ಆ ಮುದುಕಿ ಜೀವ ಸಹಿತ ಇರ್ಲಿ. ಮೊಮ್ಮಗಳ ಮದುವೆನ ಕಣ್ ತುಂಬ ನೋಡಿ 4 ಅಕ್ಷತೆ ಕಾಳಾಕಿ ಆಶೀರ್ವಾದನೂ ಮಾಡಿ, ಮದುವೆ ಆದ್ಮ್ಯಾಕೆ ಯಾವುದೇ ಕಾರಣಕ್ಕೂ ಆ ಮುದುಕಿ ಜೀವ ಸಹಿತ ಇರಬಾರ್ದು. ಇರೋದಿಕ್ ನಾ ಬಿಡೋದು ಇಲ್ಲ. ಏನ್ ಹೇಳ್ತಾ ಇದೀಯ ನೀನು? ನಂಗೊಂದು ಅರ್ಥ ಆಯ್ತಾ ಇಲ್ಲ. ನಾವ್ ಅನ್ಕೊಂಡಿದ್ದೆಲ್ಲ ಆಯ್ತು ಅಂತಿಟ್ಕ, ಆಮೇಲೆ ಆ ಮುದುಕಿ ಸುಮ್ನಿರ್ತಾಳೆ ಅನ್ಕೊಂಡಿದ್ಯಾ? ದೇವ್ರಾಣೆ ಸುಮ್ನಿರಕ್ಕಿಲ್ಲ. ನಾಗಿ ಹಂಗಂದ್ಲು, ನಾಗಿ ಹಿಂಗಂದ್ಲು, ಹಂಗ್ ಮಾಡ್ಲು, ಮೋಸ ಆಯ್ತು ಅಂತ ಊರ್ ಜನಕ್ಕೆಲ್ಲ ದಿನಕ್ಕೊಂದೊಂದು ಕತೆ ಹೇಳ್ಕೊಂಡ್ ಬರ್ತಾಳೆ. ಆಮೇಲೆ ಊರ್ ಜನ ಮುದುಕಿ ಮಾತ್ ನಂಬ್ತಾರ, ನಮ್ ಮಾತ್ ನಂಬ್ತಾರ? ನಮ್ ಮಾತ್ ನಂಬಕ್ ಊರಾಗ ಯಾರ ಅವ್ರೆ? ಬಸ್ ಯೋಚನೆ ಮಾಡ. ನೀ ಹೇಳೋದು ಸರಿನೇ ಕಣವ. ಆ ಮುದುಕಿ ಬಾಯಿ ಮುಚ್ಚಕ್ಕೆ ಯಾರ ಕೈಯಿಂದನೂ ಆಗಕ್ಕಿಲ್ಲ. ಅಲ್ಲ, ನಮ್ಮ ಮಾವನ್ ಮಾತೆ ಕೇಳಕ್ಕಿಲ್ಲ ಅವಳು, ಇನ್ಯಾರ ಮಾತು ಕೇಳವಳು? ನಂಗೂ ಹಂಗೇ ಅನ್ನಿಸ್ತಾ ಇದೆ. ಈ ಮುದುಕಿ ಯಾವತ್ತು ಯಾರಿಗೂ ಎದರ್ಕೊಂಡವಳಲ್ಲ, ಭಾರಿ ಗುಂಡಿಗೆ. ಲಗ್ನ ಆದ್ಮ್ಯಾಕೆ ಮುದುಕಿ ಬಾಯಿ ಮುಚ್ಚೋದು ಸಾನೆ ಕಷ್ಟ. ಅದಕ್ಕೆ ಹಾಕ್ಲ ತಮ್ಮಯ್ಯ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಲಚ್ಚಿ ಕುಕ್ಕೆ ತಾಲಿ ಬೆಳಗಂಟ ಮಾತ್ರ ಆ ಮುದುಕಿ ಜೀವ ಸಹಿತ ಇರೋದು. ತಾಲಿ ಕಟ್ಟಿ ಸ್ವಲ್ಪ ಹೊತ್ತಿಗೆ ಮುದುಕಿ ಹಣ ಮಸಾಣದ ಕಡೆಗೆ ಹೋಯ್ತು. ಮೂರು ಜನ ಗೊತ್ತಾದ್ರೆ ಪಾಪ ಮುದುಕಿ ಮೊಮ್ಮಗಳ ಮದುವೆ ಆಗ ಗಂಟ ಜೀವ ಎಡ್ಕೊಂಡು ಕುಂತಿತ್ತು. ಮದುವೆ ಆದ್ಮೇಲೆ ಸಂತೋಷ ತಡ್ಕೊಳಕ್ಕಾದ್ರೆ ಸತ್ತೋಯ್ತು.